ಕಾರ್ಯದಲ್ಲಿ ಯಾವ ವ್ಯತ್ಯಾಸ ಆಗ್ತಾ ಇಲ್ಲ ಅಂದ್ರೆ ಮಿತಿನ ಮೀರಿ ನೀ ಮುಂದೆ ಹೋಗು. ನಿನ್ನ ಮಿತಿಯನ್ನ ಮುರಿದು ಮುಂದೆ ಹೋಗು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. Hallelujah. If your mind says no, then your amen, your spirit உடைய வார்த்தையை pronounce பண்ணு, which says yes, it will happen. ನಿಮ್ಮ ಮನಸ್ಸು ನಿಮ್ಮ ಮೆದುಳು ಆಗಲ್ಲ 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 ಅಂದ್ರೆ ನಿಮ್ಮ ಅಂತರಾತ್ಮ ನಿಮ್ಮ ಆತ್ಮ ಹೇಳ್ತದಲ್ಲ ಆಗತ್ತೆ ಆಗತ್ತೆ ಅನ್ನೋದು ಅದನ್ನ ಬಾಯಿ ತೆರೆದು ಅರಿಕೆ ಮಾಡ್ರಿ. Amen. If your mind says look at their life, அவங்கள பாரு, அவங்களுக்கும் இதே ப்ராப்ளம் இருந்துச்சு, அவங்களும் இப்படி தான் செத்தாங்க, amen, then break your mind limits and say no, ನಾನು ಅವರ ಜೀವನನ ನೋಡಲ್ಲ, ಇವರ ಜೀವನನ ನೋಡಲ್ಲ. ದೇವರ ವಾಕ್ಯ ಹೇಳ್ತದೆ, ವಿಶ್ವಾಸಿಸೋದಾದ್ರೆ ದೇವರ ಮಹಿಮೆನ ಕಾಣ್ತೀಯ ಅಂತ. ಅದನ್ನ ನಾನು ನಂಬ್ತೇನೆ. ನಿನ್ನ ಮನಸ್ಸು ಅವರನ್ನ ನೋಡು ಇವರನ್ನ ನೋಡು, ಅವ್ರಿಗೂ ಹಿಂಗಾಯ್ತು, ಅವರು ಅದರಂತೆ ಸತ್ರು, ಆದ್ರೆ ನೀವು ಹೇಳ್ಬೇಕು ನನ್ನ ಮನಸ್ಸೇ ನಾನು ಅದನ್ನ ನಾನು ನಂಬೋದಿಲ್ಲ, ಆದ್ರೆ ದೇವರ ವಾಕ್ಯವನ್ನ ದೇವರ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆಯೋ ಅದೇ ನನಗೆ ಸಂಭವಿಸ್ತದೆ ಅಂತ ನಾನು ನಂಬ್ತೇನೆ ಅಂತ ಹೇಳಿ ನಿಮ್ಮ ಮಿತಿಯನ್ನ ನೀವು ಮುರಿದಾಕ್ಬೇಕು. If Satan is showing your weakness, ಸೈತಾನ್ ನಿಮ್ಮ ಬಲಹೀನತೆಗಳನ್ನ ತೋರಿಸ್ತಾ ಇದ್ರೆ don't look at that weakness. ಆ ಬಲಹೀನತೆಗಳನ್ನ ನೋಡ್ತಾ ಇರಬೇಡಿ. If Satan compares with you with someone, ಸೈತಾನ್ ನಿಮ್ಮನ್ನು ಯಾರೋ ಒಬ್ಬರೊಂದಿಗೆ ಹೋಲಿಸ್ತಾ ಇದ್ರೆ don't compare yourself. ನಿಮ್ಮನ್ನೇ ನೀವು ಹೋಲಿಸಿ ನೋಡಬೇಡಿ. You are not born to the devil, you are born to God. ನೀವು ಸೈತಾನಿಗೆ ಹುಟ್ಟಿದವರಲ್ಲ, ದೇವರಿಗೆ ಹುಟ್ಟಿದವರು. ದೇವನಾಲ பிறந்தது உலகத்தை ஜெயிக்கும். ದೇವರಿಂದ ಹುಟ್ಟಿದ್ದು ಲೋಕವನ್ನು ಜಯಿಸುತ್ತದೆ. Shall I tell you something? If you believe a prophet, I want to prophesy something over you. ನೀವು ಪ್ರವಾದಿಯನ್ನು ನಂಬುವುದಾದ್ರೆ ನಿಮ್ಮ ಮೇಲಿನ ಒಂದನ್ನು ಪ್ರವಾದಿಸಲಿಕ್ಕೆ ಬಯಸುತ್ತೇನೆ. You are born of God. ನೀವು ದೇವರಿಂದ ಹುಟ್ಟಿದವರು. You are born of God. ನೀವು ದೇವರಿಂದ ಹುಟ್ಟಿದವರು. Before you were born, God knows you. ನೀವು ಹುಟ್ಟುವುದಕ್ಕಿಂತ ಮುಂಚೆಯೇ ದೇವರು ನಿಮ್ಮನ್ನು ಅರಿತಿದ್ದಾರೆ. He has written all the days of your life in his book. ನಿಮ್ಮ ಜೀವಿತದ ಎಲ್ಲ ದಿನಗಳನ್ನು ಆತನ ಪುಸ್ತಕದಲ್ಲಿ ಆತನು ಬರೆದಿಟ್ಟಿದ್ದಾನೆ. I prophesy. ನಾ ಪ್ರವಾದಿಸ್ತೇನೆ. Even if Satan plans anything, ಸೈತಾನು ಏನೇ ಕುತಂತ್ರಗಳನ್ನು ಮಾಡಿದ್ರು, உங்க லைஃப்ல தேவன் செய்ய போகிற உயர்ந்த காரியங்களை தடை பண்ண எதனாலயும் முடியாது. ನಿಮ್ಮ ಜೀವಿತದಲ್ಲಿ ದೇವರು ಮಾಡಲಿಕ್ಕಿರುವ ಉನ್ನತವಾದ ಕಾರ್ಯಗಳನ್ನು ಯಾವುದು ಕೂಡ ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅನುಭವ ಸವಿದು ಹೇಳ್ತೀನಿ, ನಾನು ಅನುಭವ ಸವಿದು ಹೇಳ್ತಾ ಇದ್ದೀನಿ. ದೇವರು ನಿನ್ನ ಲೈಫ್ ಅಲ್ಲಿ ಏನನ್ನ ಬರೆದಿದ್ದಾರೋ, ಯಾವ ಆಶೀರ್ವಾದನ ಕೊಡ್ತೇನೆ ಅಂತ ಹೇಳಿದಾರೋ, ಆ ಆಶೀರ್ವಾದಕ್ಕೆ ತಡೆಯಾಗಿ ಯಾವುದು ಕೂಡ ಪಾತಾಳದ ಶಕ್ತಿಗಳು ಜಯಿಸೋದಕ್ಕೆ ಆಗೋದಿಲ್ಲ. ಆಮೆನ್ ಆಮೆನ್. ದೇವರು ನಿಮ್ಮ ಜೀವಿತದಲ್ಲಿ ಇಟ್ಟಿರುವಂತಹ ಎಲ್ಲ ಆಶೀರ್ವಾದಗಳು ಏನೆಲ್ಲ ದೇವರ ಚಿತ್ತ ಇದೆಯೋ ಅದನ್ನ ತಡೆದು ನಿಲ್ಲಿಸಲಿಕ್ಕೆ ಯಾವ ಪಾತಾಳದ ಶಕ್ತಿಗೂ ಧೈರ್ಯ ಇಲ್ಲ, ಶಕ್ತಿ ಇಲ್ಲ. your unbelief, ನಿಮ್ಮ ಅಪನಂಬಿಕೆ, your limitation, ನಿಮಗಿರುವಂತ ಮಿತಿ can delay your blessing, cannot destroy your blessing. ಅದು ನಿಮ್ಮ ಆಶೀರ್ವಾದವನ್ನ ತಡ ಮಾಡಬಹುದು, ಆದ್ರೆ ತಡೆ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? To the person next to you, ನಿಮ್ಮ ಪಕ್ಕದಲ್ಲಿರೋರನ್ನ ನೋಡಿ ಹೇಳಿ, you are a warrior of God. ನೀ ದೇವರ ವೀರನು, ಶೂರನು, born to rule. ನೀನು ಆಳ್ವಿಕೆ ಮಾಡೋದಕ್ಕಾಗಿ ಹುಟ್ಟಿದವನು. Amen. Hallelujah. Hallelujah. Your father is the most richest person in the universe. ನಿನ್ನ ತಂದೆ ಇಡೀ ವಿಶ್ವದಲ್ಲೇ ಅತ್ಯಂತ ಐಶ್ವರ್ಯವಂತನು. நீங்க ஜெபித்து நீங்க உபவாசம் பண்ணி நீங்க கண்ணீரிட்டு ಆಮೆನ್ ಕುಡುಕರವಳು ಪರಲೋಕ ಒಂದು ಆಮೆನ್ ಚಿನ್ನದಲ್ಲ. ನೀವು ಕಣ್ಣೀರಿಟ್ಟು ನೀವು ಪ್ರಾರ್ಥನೆ ಮಾಡಿ ನೀವು ಗೋಳಾಡಿ ನೀವು ಕೇಳುವಾಗ ಮಾತ್ರ ಕೊಡುವಷ್ಟು ಪರಲೋಕ ಏನು ಚಿಕ್ಕದೇನಲ್ಲ. ಆಮೆನ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕಿಂಗ್ಡಮ್, ಹೂ ಈಸ್ ಯುವರ್ ಕಿಂಗ್. ದೇವರ ರಾಜ್ಯ ಏನು, ನಿಮ್ಮ ರಾಜ ಯಾರೆಂಬುದನ್ನು ನೀವು ಅರಿತುಕೊಳ್ಬೇಕು. ಆಮೆನ್. ಹalleluya. Hallelujah. ನಾನು சொல்றது எவ்வளவு பேர் புரியுது? ನಾನು ಹೇಳೋದು ಎಷ್ಟು ಜನಕ್ಕೆ ಅರ್ಥವಾಗ್ತಾ ಇದೆ? You, amen, those who know their God, ತಮ್ಮ ದೇವರನ್ನು ಅರಿತವರು, they shall do exploits. ಅವರು ದೃಢಚಿತ್ತರಾಗಿದ್ದು ದೊಡ್ಡ ಕಾರ್ಯಗಳನ್ನು ಮಾಡುವರು. What God said to Abraham, ದೇವರು ಅಬ್ರಹಾಮನಿಗೆ ಹೇಳಿದ್ದೇನು? leave that place. ಆ ಸ್ಥಳವನ್ನು ಬಿಟ್ಟು ಬಾ. If that place where you are sitting says you cannot leave that place, ನೀನು ಕುಳಿತಿರುವ ಆ ಸ್ಥಳ ನೀನು ಬಿಟ್ಟು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾ ಇದ್ರೆ, ಇಲ್ಲ ನಿನ್ನಿಂದ ಆಗಲ್ಲ, ನೀ ಸೋತ್ ಹೋಗ್ತೀಯಾ, ನಿನ್ನಿಂದ ಸಾಧಿಸಕ್ ಆಗಲ್ಲ ಅಂತ ಹೇಳ್ತದ, ಆ ಸ್ಥಳದಲ್ಲಿ ಇರಬೇಡ, ಅದನ್ನ ಕೇಳಿಸ್ಕೊಳ್ಬೇಡ, ಎದ್ದು ನಡಿ ಹೊರಗೆ. ನೀ ಕುಳಿತಿರುವ ಸ್ಥಳ ನಿನ್ನಿಂದ ಆಗಲ್ಲ, ನಿನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತದ, ಆ ಸ್ಥಳದಲ್ಲೇ ಇರಬೇಡ, ಎದ್ದು ಹೊರಗೆ ಬಾ. ಎವಳು ಬೇರೆ என்னோட சேர்ந்து ಆಮೆನ್ சொல்லுங்க. ಎಷ್ಟು ಜನ ನನ್ನೊಂದಿಗೆ ಸೇರಿ ಆಮೆನ್ ಅಂತೀರಾ? ಹalleluya, hallelujah, hallelujah. ಆಮೆನ್. నేను చెప్పేది కరెక్ట్ గా వినండి ప్లీజ్. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ಆಮೆನ್. After that don't blame God. ಅದಾದ್ಮೇಲೆ ದೇವರ ಮೇಲೆ ತಪ್ಪು ಹೊರಿಸಬಾರದು. Amen. Until you act, ನೀವು ಕಾರ್ಯ ಮಾಡುವವರೆಗೂ, amen, heaven will never react.
ಪರಲೋಕ ಅದಕ್ಕೆ ಪ್ರತಿಕ್ರಿಯಿಸಲ್ಲ. ನೀವು ಕ್ರಿಯೆ ಮಾಡಿದ್ರೇನೆ ಪರಲೋಕ ಪ್ರತಿಕ್ರಿಯಿಸೋದು. ನೀವು ಕ್ರಿಯೆ ಮಾಡೋವರೆಗೂ ಪರಲೋಕ ಪ್ರತಿಕ್ರಿಯೆ ಮಾಡ್ತದೆ ಎಂಬುದಾಗಿ ನೀವು ನೆನೆಸ್ಬಿಡ್ರಿ. ಆಮೆನ್. ಹಲ್ಲೆಲೂಯಾ. Hallelujah. Are you listening to me? ನಾನು ಹೇಳೋದನ್ನ ಕೇಳ್ತಾ ಇದ್ದೀರಾ? Acts of apostles happened only when apostles acted. ಅಪೋಸ್ತಲ ಕೃತ್ಯಗಳು ನೆರವೇರಿದ್ದು ಯಾವಾಗ ಅಂದ್ರೆ ಅಪೋಸ್ತಲರು ಕಾರ್ಯ ಮಾಡ್ಲಿಕ್ಕೆ ಆರಂಭಿಸಿದಾಗ. பயந்து உக்காந்துருந்தவங்க ஏஞ்சி நின்னாங்க பாருங்க, அப்பதான் ஆவியானவர் நின்னார். ಭಯದಿಂದ ಇದ್ದವರು ಧೈರ್ಯವಾಗಿ ದೇವರ ಆತ್ಮನಿಂದ ಎದ್ದು ನಿಂತುಕೊಂಡ್ರಲ್ಲ, ಆಗಲೇ ದೇವರ ಆತ್ಮನು ಕಾರ್ಯ ಮಾಡ್ಲಿಕ್ಕೆ ಆರಂಭಿಸಿದ್ರು. ஒருத்த வந்து ಹೇಯ್ ಎದ್ದು ನಡಿ ಅಂಡಿಂದ ಕೂಡಲೇ ಹೋಲಿ ಸ್ಪಿರಿಟ್ ಹೌದಲ್ಲ ಎದ್ದು ನಡೆಯಲ್ಲ. ಒಬ್ಬ ಬಂದು ಎದ್ದು ನಡೆ ಅಂತ ಹೇಳಿದಾಗ್ಲೇ ದೇವರ ಆತ್ಮ ಹೌದು ಎದ್ದು ನಡೆ ಅಂತ ಹೇಳಿದ್ರು. ಆಮೆನ್. நல்லா தெரிஞ்சுக்கோங்க, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. you stand against your ಏನದು unbelief, ನಿಮ್ಮ ಅಪನಂಬಿಕೆಗೆ ವಿರುದ್ಧವಾಗಿ ನೀವು ಎದ್ದು ನಿಂತುಕೊಳ್ಳುವಾಗ, you depend on God and break your limitations. ಯಾವಾಗ ನೀವು ದೇವರ ಮೇಲೆ ಆತುಕೊಂಡು ನಿಮಗಿರುವ ಮಿತಿಯನ್ನ ನೀವು ಮುರಿದಾಕ್ತೀರಿ. என் ஜெபம் எனக்கு பத்தல, இன்னும் ஒரு மணி நேரம் நான் அதிகமா ஜெபிக்க போறேன். ನನ್ನ ಪ್ರಾರ್ಥನೆ ಸಾಲ್ತಾ ಇಲ್ಲ, ಇನ್ನೂ ಒಂದು ತಾಸು ಹೆಚ್ಚಾಗಿ ನಾ ಪ್ರಾರ್ಥನೆ ಮಾಡ್ತೇನೆ. Amen. I tell you something. ಒಂದನ್ನ ನಾನು ನಿಮಗೆ ಹೇಳ್ತೇನೆ. Amen. Your prayer will never change God. Your prayer will change you. ನಿಮ್ಮ ಪ್ರಾರ್ಥನೆ ದೇವರನ್ನ ಬದಲಾಯಿಸಲ್ಲ, ನಿಮ್ಮ ಪ್ರಾರ್ಥನೆ ನಿಮ್ಮನ್ನ ಬದಲಾಯಿಸ್ತದೆ. Amen. Don't think your prayer will change God. Your God is an unchangeable God. ನಿಮ್ಮ ಪ್ರಾರ್ಥನೆ ದೇವರನ್ನೇ ಬದಲಾಯಿಸ್ಬಿಡ್ತದೆ ಅಂತ ನೆನೆಸಬೇಡಿ. ನಿಮ್ಮ ದೇವರು ಮಾರ್ಪಡದೇ ಇರುವಂತ ದೇವರು. Amen. When you pray, ನೀವು ಪ್ರಾರ್ಥಿಸುವಾಗ, amen, you will change. ನೀವು ಮಾರ್ಪಡ್ತೀರಾ. The way you see at the problem changes. ನೀವು ಸಮಸ್ಯೆಯನ್ನು ನೋಡುವಂತ ವಿಧ The ಮಾರ್ಪಡ್ತದೆ. way you see God will change. ನೀವು ದೇವರನ್ನು ಕಾಣುವಂತ ಆ ಒಂದು ದರ್ಶನ ಅದು ಮಾರ್ಪಡ್ತದೆ. Amen. The way you see at Satan will change. ನೀವು ಸೈತಾನನನ್ನು ನೋಡುವಂತ ಆ ಒಂದು ದೃಷ್ಟಿ ಮಾರ್ಪಡ್ತದೆ. When you change, ನೀವು ಮಾರ್ಪಡುವಾಗ your situation will change. ನಿಮ್ಮ ಪರಿಸ್ಥಿತಿ எவ்வளவு ಮಾರ್ಪಡ್ತದೆ. பேருக்கு நான் சொல்றது புரியுது? ಎಷ್ಟು ಜನಕ್ಕೆ ನಾನು ಹೇಳೋದು So what we ಅರ್ಥವಾಗ್ತಾ are ಇದೆ? going to do? ನಾವು ಏನ್ ಮಾಡ್ಲಿಕ್ಕಿದ್ದೇವೆ? Amen. The church is going to pray. ಸಭೆ ಪ್ರಾರ್ಥನೆ You ಮಾಡ್ಲಿಕ್ಕಿದೆ. are going to come out of your slumbering. ನಾವು ನಮ್ಮ ತೂಕಡಿಸುವಿಕೆಯಿಂದ ಹೊರಗೆ ಬರ್ಲಿಕ್ಕಿದ್ದೇವೆ. You are going to come out of your laziness. ನಮ್ಮ ಸೋಮಾರಿತನದಿಂದ ನಾವು ಹೊರಗೆ ಬರ್ಲಿಕ್ಕಿದ್ದೇವೆ. Amen. ಚರ್ಚಿல் இருக்கிற ஒவ்வொருவரும் கூட, ಇನ್ನು ಮುಂದೆ ಸಭೆಯಲ್ಲಿರುವ ಪ್ರತಿಯೊಬ್ಬರು ಕೂಡ, Amen, உங்களுடைய பைபிளை எடுத்து உட்கார்ந்து படிக்க ஆரம்பிங்க. ನಿಮ್ಮ ಸತ್ಯವೇದವನ್ನು ತೆರೆದು ಕೂತು ಓದ್ಲಿಕ್ಕೆ ಆರಂಭಿಸಿರಿ. If you don't pray, ನೀವು ಪ್ರಾರ್ಥನೆ if ಮಾಡದೆ you ಹೋದ್ರೆ, don't read the word of God, ನೀವು ದೇವರ ವಾಕ್ಯವನ್ನು ಓದದೆ if ಹೋದ್ರೆ, you don't speak in tongues, ನೀವು ಅನ್ಯ ಭಾಷೆಯಲ್ಲಿ ಮಾತನಾಡದೆ you ಹೋದ್ರೆ, have no rights to speak against God. ದೇವರಿಗೆ ವಿರುದ್ಧವಾಗಿ ಮಾತನಾಡಲಿಕ್ಕೆ ನಿಮಗೆ ಯಾವ ಅಧಿಕಾರವೂ You ಇಲ್ಲ. have no rights to sit and murmur about your problem. ನಿಮ್ಮ ಸಮಸ್ಯೆಯನ್ನೇ ಕೂತು ಗುಣಗುಡ್ತಾ ಇರ್ಲಿಕ್ಕೆ ನಿಮಗೆ ಯಾವ ಅಧಿಕಾರವೂ I ಇಲ್ಲ. prophesy to you as a man of God. ದೇವ ಮನುಷ್ಯನಾಗಿ ನಾ ಪ್ರವಾದಿಸ್ತೇನೆ. This is the season of harvest. ಇದು ಕೊಯ್ಲಿಗೆ ಇರುವಂತ ಸಮಯ ಇದು. This is the season of harvest. ಇದು ಕೊಯ್ಯುವಂತ ಸಮಯ ಇದು. If you don't harvest now, you will never harvest in your life. ಈಗ ನೀವು ಈ ಒಂದು ಬೆಳೆಯನ್ನು ಕೊಯ್ಯದೆ ಹೋದ್ರೆ ಇನ್ನು ಎಂದಿಗೂ ನೀವು ಅದನ್ನು ಮಾಡೋದಿಲ್ಲ. Hallelujah. Hallelujah. பேருக்கு நான் சொல்றத புரியுதுங்க? ಎಷ್ಟು ಜನಕ್ಕೆ ನಾನು ಹೇಳೋದು You ಅರ್ಥವಾಗ್ತಾ need ಇದೆ? to go into the field. ನೀವು ಹೊಲಕ್ಕೆ ಹೋಗಬೇಕು. You need to kneel down. ನೀವು ಮೊಣಕಾಲು You ಹಾಕಬೇಕು. need to pray. ನೀವು ಪ್ರಾರ್ಥಿಸಬೇಕು. You need to look at God. ನೀವು ದೇವರನ್ನ ದೃಷ್ಟಿಸಬೇಕು. Amen. Today I am telling you, ಈ ದಿನ ನಾನು ನಿಮಗೆ your ಹೇಳ್ತೇನೆ, God is not an ordinary God. ನಿಮ್ಮ ದೇವರು ಸಾಧಾರಣವಾದ Your ದೇವರಲ್ಲ. God is a prayer answering God. ನಿಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವ ದೇವರು. Amen. The Bible says, ಸತ್ಯವೇದ ಹೇಳ್ತದೆ, God said to Abraham, leave your place. ದೇವರು ಅಬ್ರಹಾಮನಿಗೆ ಹೇಳಿದ್ರು, ನಿನ್ನ ಸ್ಥಳವನ್ನು ಬಿಟ್ಟು ಬಾ. ரொம்ப நாளா ஒரே இடத்துல உட்கார்ந்து பிரச்சனைகளை பேசினது போதும். ತುಂಬಾ ದಿನದಿಂದ ಒಂದೇ ಸ್ಥಳದಲ್ಲಿ ಕೂತು ಸಮಸ್ಯೆಯನ್ನ ಮಾತನಾಡಿದ್ದು ಸಾಕು. Amen. ஒரೇ இடத்துல உட்கார்ந்துகிட்டு அதே பற்றி கவலைப்பட்டு கொண்டிருந்தது போதும். ಒಂದೇ ಸ್ಥಳದಲ್ಲಿ ಕೂತು ಅದನ್ನೇ ಕುರಿತು ಚಿಂತೆ ಮಾಡ್ತಾ ಇದ್ದಿದ್ದು It is ಸಾಕು. now the time to rise up. ಈ ಸಮಯ ಎದ್ದೇಳುವ ಸಮಯ. It is time to walk out. ಇದು ಹೊರಗೆ ಬರುವಂತ ಸಮಯ.